ನಮಸ್ಕಾರ, ನಾನು ಗುರು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಈಗ ನೀವು ನೋಡ್ತಾ ಇದ್ದಾರೆ IRFC ಚಾರ್ಟು. ಇದರಲ್ಲಿ ಒಂದು ಪೊಸಿಷನ್ನ ತೊಗೊಂಡಿದ್ದೀನಿ, ತುಂಬ ಔಟ್ ಆಫ್ ದ ಮನಿ ಇರೋಂಥ ಒಂದು ಪೊಸಿಷನ್ನು. ಸೊ ರೈಟ್ ನಾವೀಗ ಅದು ನಡೀತಾ ಇರೋದು 30,000 ಪ್ರಾಫಿಟ್ ನನಗೆ ನಡೀತಾ ಇದೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ನು ₹1 ಬಂದರೆ ಸೊ ನಾನು ಎಕ್ಸಿಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇದು ಬಂದ ಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವುದಕ್ಕೋಸ್ಕರ ಇದನ್ನು ನಾನು ತೊಗೊಂಡೆ. ಆಮೇಲೆ ನೋಡ್ತಾ ಇರ್ಬೋದು ನಾನು ಹಾಕಿರೋ ಕ್ವಾಂಟಿಟಿ ಇಟ್ಸ್ ಅ ಹ್ಯೂಜ್ ಕ್ವಾಂಟಿಟಿ. ಹಾಗಾಗಿ ಯಾರು ಈ ಥರದ ಪ್ರಯತ್ನ ಮಾಡೋದಕ್ಕೆ ಹೋಗ್ಬೇಡಿ. ಇಟ್ಸ್ ಟು ರಿಸ್ಕಿ. ಕ್ಯಾಪಿಟಲ್ ವೈಪೌಟ್ ಆಗೋಂಥ ಸಾಧ್ಯತೆ ಜಾಸ್ತಿನೇ ಇರುತ್ತೆ ಈ ವಿಷಯದಲ್ಲಿ. ಇಟ್ಸ್ ಲೈಕ್ ಒಂದು ಹೀರೋ ಝೀರೋ ಟ್ರೇಡ್ ಥರ ನಾನು ತೊಗೊಂಡಿರೋಂಥದ್ದು. ಇಟ್ಸ್ ಅ ಕ್ಯಾಲ್ಕುಲೇಟೆಡ್ ರಿಸ್ಕ್. ಅಂದರೆ ಹೋಗಬಹುದು ಅನ್ನೋ ಒಂದು ಇದರಲ್ಲೇ ನಾನು ಇದನ್ನು ತೊಗೊಂಡಿರೋಂಥದ್ದು. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಒನ್ಸ್ ನಾನೇನಾದರೂ ₹1 ಪ್ರಾಫಿಟ್ನ ಬುಕ್ ಮಾಡಿದ ತಕ್ಷಣ ನಾನು ಇಮಿಡಿಯೇಟ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಎಕ್ಸ್ಪೆಕ್ಟಿಂಗ್ ₹1. ಸೊ ಮೂವ್ ಆಗ್ತಾ ಇದೆ 1.95. ಸೊ ಇಲ್ಲಿ ನನಗೆ ಬೈಯರ್ 0.90 ಇದ್ರೆ ಇಲ್ಲಿ ₹1 ಬರಬೇಕು. ಸೊ ಅವಾಗ ನಾನು ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ವೇಟಿಂಗ್ ನೋಡೋಣ ಏನಾಗುತ್ತೆ ಅಂತ. ನೋಡ್ಬೇಕು, ಇನ್ನು ₹1 ಹೋಗ್ಬಿಡ್ತು ಅಂತಂದರೆ ಇದೊಂದು 10 ಪೈಸೆ ಜಂಪ್ ಆಗುತ್ತೆ. ಸೊ ಅಪ್ಡೇಟ್ ಮಾಡ್ತೀನಿ. ರೈಟ್ ನಾವು ಈಗ 9:43. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಟೈಮ್ ಈಗ 10 ಗಂಟೆ, ಆಲ್ಮೋಸ್ಟ್ 10 ನಿಮಿಷ ಆಯಿತು. ಸೊ ಇಲ್ಲಿ ಇಲ್ಲಿ ₹1 ಆಗಿದೆ ಪ್ರೀಮಿಯಮ್ಮು LTP. ಬಟ್ ಏನು ಅಂತಂದರೆ ಈ ಪ್ರೀಮಿಯಮ್ ಇಲ್ಲಿ ₹1 ಅಂತ ತೋರಿಸ್ತಾ ಇದೆ. ಅದು ಇಲ್ಲಿ ಬಂತು ಅಂತಂದರೆ ನನ್ನ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಸ್ಟಿಲ್ ನಾನು 81% ಪ್ರಾಫಿಟಲ್ಲಿದ್ದೀನಿ. ಇದು ನಂಗೆ ಅನ್ಸಿ ಮಟ್ಟಿಗೆ 145 ಆರ್ 147 ಈ ಥರ ಹೋಯ್ತು ಅಂದರೆ ಮೇ ಬಿ ಅಲ್ಲಿ ಗೆಟ್ ₹1 ನಾನು ಪ್ರಾಫಿಟ್ನ ಬುಕ್ ಮಾಡ್ಬೋದು. ನೋಡೋಣ ಏನಾಗುತ್ತೆ ಅಂತ. ಸೊ 39,000 ಬಂದೋಯ್ತು. ಸೊ ಇದು ₹1 ಇಲ್ಲಿಗೆ ಬಂತು ಅಂದರೆ ಐ ವಿಲ್ ಬುಕ್ ದ ಪ್ರಾಫಿಟ್. ಸೊ ಟೈಮ್ ನೋಡ್ತಾ ಇರ್ಬೋದು 11 ಗಂಟೆ 7 ನಿಮಿಷ. ಸೊ ಸ್ಟಿಲ್ ಇದನ್ನು 90 ಪೈಸದಲ್ಲೇ ನಿಂತ್ಕೊಂಡಿದೆ. ಸೊ ನಾನು ಹೇಳ್ತೀನಿ ರೀಸನ್ ಏನು ನಾನು ಯಾಕೆ ತೊಗೊಂಡೆ ಅಂತಂದೇಳಿ. ಹೆಂಗಿದ್ರೂ ಬಜೆಟ್ ಇರುತ್ತೆ. ಈಗ ಬರೋ ಫೆಬ್ರವರಿಗೆ 1ನೇ ತಾರೀಕಿಗೆ ಸಾಟರ್ಡೆ ಬಜೆಟ್ ಇದೆ. ಅವತ್ತಿನ ಮಾರ್ಕೆಟ್ ಇದೆ ಬೇರೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಯಾಕೆ ತೊಗೊಂಡೆ ಅಂದರೆ ಬಜೆಟಲ್ಲಿ ರೈಲ್ವೆಗಂತ ಒಂದಿಷ್ಟು ಫಂಡ್ನ ಅಲೋಕೇಟ್ ಮಾಡ್ತಾರೆ. 1,00,000 ಕೋಟಿನೋ 2,00,000 ಕೋಟಿನೋ ಈ ಥರ ಬಜೆಟ್ ಅಲೋಕೇಟ್ ಮಾಡ್ತಾರೆ. ಅದರಿಂದ ರ್ಯಾಂಡಮ್ ಆಗಿ ಒಂದಿಷ್ಟು ರೈಲ್ವೆ ಸ್ಟಾಕ್ಸು ಒಂದು ಪರ್ಫಾರ್ಮೆನ್ಸ್ನ ಕೊಡುತ್ತೆ, ಒಂದು ಸ್ಪೈಕ್ನ ಹೊಡೆಯುತ್ತೆ. ಆ ರೀಸನ್ ಮೇಲೆ ನಾನು ಈ ಸ್ಟಾಕ್ನ ಪರ್ಚೇಸ್ ಮಾಡಿದ್ದೆ. ಅದು ತುಂಬ ಔಟ್ ಆಫ್ ದ ಮನಿ ಮಾಡಿದ್ದೆ ನಾನು. ಫೆಬ್ರವರಿದು ತುಂಬ ಟೈಮ್ ಬೇರೆ ಇತ್ತು. ಆ ರೀಸನ್ನಿಂದ ನಾನು ಈ ಸ್ಟಾಕ್ನ ಬೈ ಮಾಡಿದ್ದು. ಸೊ ಅದನ್ನು ಬೆನಿಫಿಟ್ ತೊಗೊಳ್ಳೋದಕ್ಕೋಸ್ಕರ. ಹಾಗಾಗಿ ನಾನು ಇದನ್ನು ಆಲ್ಮೋಸ್ಟ್ ನಾನು ಬೈ ಮಾಡಿದಾಗ 28ನೇ ತಾರೀಕು ಅನಿಸುತ್ತೆ ನಾನು ಬೈ ಮಾಡಿದ್ದು. 28ಕ್ಕೆ ಮಂಗಳವಾರ ದಿವಸ ನಾನು ಬೈ ಮಾಡಿದ್ದು. ಈಗ ಆಲ್ರೆಡಿ 3 ಡೇಸು ಬೈ ಮಾಡಿದ್ದು ಡೇಯಿಂದ. ಸೊ ನಾಳೆವರೆಗೂ ಇಟ್ಕೋಬೋದು. ಬಟ್ ಇವತ್ತೇ ಮೂಮೆಂಟ್ ಆಗಿಬಿಡ್ತು ಅಂತಂದರೆ ಆಲ್ಮೋಸ್ಟ್ ನನಗೆ ಇಲ್ಲಿ ನೋಡ್ತಾ ಇರ್ಬೋದು 63% ರಿಟರ್ನ್ಸ್ ಇದೆ ಈಗ ಬುಕ್ ಮಾಡಿದ್ರು. ಸೊ ನಾನು ಅಟ್ಲೀಸ್ಟು ನಾನು 95 ಪೈಸೆಗೆ ಬಂದರೂ ತೆಗೆದುಬಿಡ್ತೀನಿ. ಯಾಕಂದರೆ ಆವಾಗಲೇ ₹1 ಹೋಗಿತ್ತು. ಬಟ್ ಇಲ್ಲಿ ಬೈಯರ್ ₹1 ತೊಗೊಳಕ್ಕೆ ಇಲ್ಲಿರಲಿಲ್ಲ. ಆ ರೀಸನಿಂದ ನಾನು ಬುಕ್ ಮಾಡೋಕ್ಕಾಗಲ್ಲ. ಸೊ ಆಪ್ಷನ್ಸಲ್ಲಿ ನೀವು ಟ್ರೇಡ್ ಮಾಡ್ತಿದ್ರೆ ತುಂಬ ಇಂಪಾರ್ಟೆಂಟು, ಇದು ನೋಡಲೇಬೇಕು. ಸೊ ಇಲ್ಲಿ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗೋಲ್ಲ. ಇಲ್ಲಿ ಏನು ಬೈಯರ್ಸ್ ಕೇಳ್ತಾ ಇದ್ದಾರೆ ಅದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಮೇಲೆ ನನ್ನ ಕಡೆ ಇರೋ ಕ್ವಾಂಟಿಟಿ ನೋಡಿ 88,000 ಕ್ವಾಂಟಿಟಿ ಅಂದಮೇಲೆ ಇಲ್ಲಿ ಬರೀ 24,000 ಕ್ವಾಂಟಿಟಿ ಇದೆ. ಇಫ್ ಇನ್ ಕೇಸ್ ನಾನು ಇಲ್ಲಿ ಸೆಲ್ ಮಾಡೋಕ್ಕೆ ಹೋದ್ರೂ ಇನ್ನೂ ನನ್ನ ಕಡೆ ಬ್ಯಾಲೆನ್ಸ್ ಉಳಿತೆ ಕ್ವಾಂಟಿಟೀಸು. ಹಾಗಾಗಿ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಇದು ನೋಡ್ಕೊಂಡ್ಬಿಟ್ಟೆ ನಾವು ಟ್ರೇಡ್ನ ಮಾಡಬೇಕು. ಇಟ್ಸ್ ಹೈಲಿ ರಿಸ್ಕಿ ಟ್ರೇಡ್ ಇದು ಕ್ಯಾಪಿಟಲ್ ನಂದು ಆಲ್ಮೋಸ್ಟು ₹1 ಬಂದರೆ ನನ್ನ ಕ್ಯಾಪಿಟಲ್ ಆಲ್ಮೋಸ್ಟ್ ಡಬಲ್ ಆಗುತ್ತೆ. ಬಟ್ ಇದು ಅಷ್ಟೇ ಕ್ಯಾಪಿಟಲ್ ಹೋಗೋಂಥ ಸಾಧ್ಯತೆ ಇರುತ್ತೆ. ಸೊ ಇದು ಟ್ರೇಡ್ ಮಾಡೋದಕ್ಕೆ ಹೋಗಬಾರ್ದು. ನನ್ನ ಎಕ್ಸ್ಪೆಕ್ಟೇಷನ್ ಏನಂದರೆ ಇಲ್ಲಿಂದ ಈ ಟ್ರೇಡ್ ಇನ್ನೂ ಹೋಗ್ಬೋದು. ಇದಿನ್ನೂ 150 160ವರೆಗೂ ಇದು ಹೋಯಿತು ಅಂತಂದರೆ ಇದನ್ನು ಪ್ರೀಮಿಯಮ್ಮು ₹2 ಈ ಥರ ಆಗೋ ಸಾಧ್ಯತೆಗಳಿದೆ. ಬಟ್ ನಾನು ಅಲ್ಲಿವರೆಗೂ ಇಟ್ಕೊಳ್ಳೋದಿಲ್ಲ. ಈಗ ನೀವು ನೋಡ್ತಾ ಇರ್ಬೋದು. ಇನ್ನೊಂದೇನು ಅಂತಂದರೆ ಇದರಲ್ಲಿ ಒಂದು ಪ್ರೈಸ್ ಆ್ಯಕ್ಷನ್ ನೋಡಿದ್ರೆ ನಮಗೊಂದು W ಪ್ಯಾಟ್ರನ್ ಥರ ಕಾಣಿಸುತ್ತೆ. ಸೊ ಒನ್ಸ್ ಇದನ್ನೊಂದು ಇದು 150 ಹತ್ರ ಬ್ರೇಕ್ ಆದರೆ ಇಟ್ ಕ್ಯಾನ್ ಗೋ ವೆರಿ ಗುಡ್. ಬಟ್ ಸ್ಟಿಲ್ ನೋಡೋಣ. ಇದು ಆಲ್ರೆಡಿ ಕಂಟಿನ್ಯೂಸ್ 2 ದಿವಸದಿಂದ ಹೋಗಿದೆ ಮೇಲ್ಗಡೆ. ಈಗ 2 ದಿವಸದಿಂದ ಲೆಕ್ಕ ಹಾಕೊಂಡ್ರೆ ಇಲ್ಲಿವರೆಗೂ 6% ಮೂಮೆಂಟ್ ಆಗಿದೆ ಸ್ವಲ್ಪ. ಸೊ ಅದಕ್ಕೆ ನೋಡೋಣ ಇದೇನಾದರೂ ಆಗುತ್ತೆ ಅಂದರೆ ನಾನು ಈಗಲೇ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ. ಸೊ ಆಲ್ ಟೈಮ್ ಇವತ್ತು ಡೇ ಹೈ ಏನಿದೆ ಆ ಡೇ ಹೈನ ಬ್ರೇಕ್ ಮಾಡ್ತಾ ಇದೆ. ಬಟ್ ಇಲ್ಲಿ ಅಟ್ಲೀಸ್ಟ್ ಇಲ್ಲಿ 95 ಪೈಸೆ ಬಂದರೆ ಬುಕ್ ಮಾಡ್ಬೋದು. ಇಲ್ಲಿಂದ ತೊಗೊಳಕ್ಕೆ ಯಾರು ರೆಡಿ ಇಲ್ಲ. ಸೊ ಹಾಗಾಗಿ ಬಂದರೆ ಒಂದು 35,000 ಆ ಥರ ಬರುತ್ತೆ. ಬುಕ್ ದಿ ಪ್ರಾಫಿಟ್. ಇನ್ನೊಂದು 5 ಪೈಸೆ ನೋಡ್ಕೊಂಡು ಕೂತ್ಕೊಂಡ್ರೆ ತುಂಬ ಪೇಷನ್ಸ್ ಬೇಡ. ಆಲ್ಮೋಸ್ಟ್ ಐಮ್ ವೇಟಿಂಗ್ ಫ್ರಮ್ 3 ಡೇಸ್. ಹಾಗಾಗಿ ಜಾಸ್ತಿ ಇನ್ನೂ ಇದು ಮಾಡೋದಕ್ಕಾಗಲ್ಲ. ಸೊ ನೋಡೋಣ ಏನಾಗುತ್ತೆ. ಆದಷ್ಟು ಬೇಗ ಆಯಿತು ಅಂದರೆ ಬುಕ್ ದ ಪ್ರಾಫಿಟ್ಸ್. ಸೊ ಹೋಗ್ತಾ ಇದೆ. ಲೈಕ್ ಇದು ಹೆಂಗೆ ಅಂದರೆ ಔಟ್ ಆಫ್ ದ ಮನಿ ಆಗಿರೋದ್ರಿಂದ ಇಲ್ಲಿ ಅಂದರೆ ₹1ಗೆ ಒಂದು 7 ಪೈಸೆ ಆ ಥರ ಜಂಪ್ ಆಗುತ್ತೆ. ಸೊ ಅದು ಒಂದು ಇದರಲ್ಲಿ. ಸೊ 1 ಪೈಸೆ ಜಂಪ್ ಆಗುತ್ತಾ ಹೋಗುತ್ತೆ. 5 ಪೈಸೆ ಜಂಪ್ ಆಗುತ್ತೆ. ಸೊ ₹1 ಹಾಕಿದ್ದೀನಿ. 95 ಹತ್ರ ಬಂತು ಅಂದರೆ ಅಲ್ಲಿ ಮಾಡಿಫೈ ಇಮಿಡಿಯೇಟಾಗಿ. ನನಗೆ ಅನ್ಸೋ ಮಟ್ಟಿಗೆ ಡೇ ಹೈಯಲ್ಲಿದೆ ಅನಿಸುತ್ತೆ. ಓಕೆ 146 ಸ್ಟಿಲ್ ಪ್ರೀಮಿಯಮ್ ನಾಟ್ ಮೂವಿಂಗ್ ಬಿಕಾಸ್ ಆಫ್
ನಾನು ತೊಗೊಂಡಿದ್ದ ಪ್ರೀಮಿಯಮ್ಮು ಆಲ್ಮೋಸ್ಟ್ 27% ಮೇಲ್ಗಡೆ ಇದೆ. ಇಷ್ಟು ಇದು ಟ್ರೇಡ್ ಇದೆ, ತುಂಬ ಹೈ ರಿಸ್ಕಿ ಟ್ರೇಡ್ ಇದೆ. ನೀವು ನೋಡ್ಬೋದು 180 ಕಾಲ್ ಅಂತ ಆಲ್ಮೋಸ್ಟ್ 23% ಇದೆ. ನಿನ್ನೆ ನೋಡಿದ್ರೆ 27 ಆ ಥರ ಇತ್ತು. ಏರಿದ್ದೀವಿ 147 ಆ ಥರ ಆದಾಗಿನ 95 ಪೈಸೆ ಆಗ್ಬೋದು. ಸೊ ನಾನು ಚೇಂಜ್ ಮಾಡಿದ್ದೀನಿ 95 ಪೈಸೆಗೆ. ಅದು ತುಂಬ ಟೈಮ್ ತೊಗೊಳ್ತದೆ, ತುಂಬ ಔಟ್ ಆಫ್ ದ ಮನಿ ಆಗಿರೋದ್ರಿಂದ. ಸೊ 95 ಪೈಸೆ ಬಂತು ಅಂದರೆ ಇಲ್ಲಿ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ 55 ಪೈಸೆ. ಸೊ ಆಲ್ಮೋಸ್ಟ್ ಕ್ಯಾಪಿಟಲ್ ಒಂದು 48,000 ಯೂಸ್ ಮಾಡಿರೋದು. 35,000 ಆಲ್ಮೋಸ್ಟ್ ಒಂದು 80% ರಿಟರ್ನ್ಸ್ ಸಿಕ್ಕಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 95 ಪೈಸೆ ಇದೆ, ಬಟ್ ಇಲ್ಲಿ ಸ್ಟಿಲ್ 90 ಪೈಸೆ ಇದೆ. ಸೊ ಇದೇ ಆಗೋದು ಆಪ್ಷನ್ಸಲ್ಲಿ. ಸೊ ನಮಗೆ ನೋಡಿದ್ರೂ ಪ್ರಾಫಿಟು ಬುಕ್ ಮಾಡೋದಕ್ಕಾಗಲ್ಲ. ನಮ್ಗೆ ಇಲ್ಲೇನು ಕಾಣ್ತಾ ಇರ್ತದಲ್ಲ, ಇಲ್ಲಿ ಇವ್ರೇನು ಕೇಳ್ತಾ ಇದ್ದಾರೆ ಅದು ಇಂಪಾರ್ಟೆಂಟು. ಬೈ ಮಾಡಿದ್ಮೇಲೆ ಕೊಡೋದು ತುಂಬ ಇಂಪಾರ್ಟೆಂಟು. ಸೊ 95 ಪೈಸೆಗೆ ಅವ್ನು ಕೇಳಬೇಕು ಬೇಗ. ಮತ್ತು ಅದು ಇಲ್ಲಿಂದ ಕೆಳಗೆ ಒಂದು ಸ್ವಲ್ಪ ಸ್ಪೈಕ್ ಹೊಡಿತು ಅಂತಂದರೆ ಮತ್ತೆ ಪ್ರಾಫಿಟ್ಸ್ ಹೋಗ್ಬಿಡುತ್ತೆ. ಜಸ್ಟ್ 5 ಪೈಸಾ. ಕೆಲವೊಂದು ಸಲ 5 ಪೈಸದಲ್ಲಿ ಸಹಿತ ಡಿಸಾಸ್ಟರ್ ಆಗಿಬಿಡುತ್ತೆ, ಕೆಳಗಡೆ ಬಂದುಬಿಡುತ್ತೆ. ಬಟ್ ಸ್ಟಿಕನ್ ಆಗಿದ್ದೀವಿ ಬೇಕು ಅಂತಂದೇಳಿ. ಸೊ ಅದಕ್ಕೆ ನಾವು ಎತ್ಕೊಳ್ಬೇಕು. ಇಲ್ಲಿ 95 ಪೈಸೆ ಇದೆ, ಬಟ್ ಇಲ್ಲಿ ಬೈಯರ್ ಕೇಳ್ತಾ ಇಲ್ಲ, 5 ಪೈಸೆ ಕಮ್ಮಿ ಕೇಳ್ತಾ ಇದ್ದಾರೆ. ಓಕೆ, ಒಂದಿಷ್ಟು ಕ್ವಾಂಟಿಟಿ ಎಕ್ಸಿಕ್ಯೂಟ್ ಆಗಿದೆ. ಸೊ 31,000 ಕ್ವಾಂಟಿಟಿ ಎಕ್ಸಿಕ್ಯೂಟ್ ಆಗಿದೆ. ಸೊ ರಿಮೈನಿಂಗ್ ಆಗಬೇಕು. ಸೊ ಆಲ್ಮೋಸ್ಟ್ ಬೈ ಆಗಿದೆ ನೋಡಿ, 88 ಇದ್ದಿದ್ದು ಬೈ ಆಗಿದೆ. 31,725 ಕ್ವಾಂಟಿಟಿ. ಓಕೆ, ಬೆಟರ್. ನನಗನ್ನಿಸ್ತಾ ಇದೆ ನಾನು ಚೇಂಜ್ ಮಾಡಬೇಕು ಪ್ಲ್ಯಾನ್ ಅಂತ. ಮತ್ತೆ ಕೆಳಗೆ ಬಂದರೆ ಕಷ್ಟ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಸೊ ಎಕ್ಸಿಕ್ಯೂಟ್ ಆಯಿತು 88,125 ಕ್ವಾಂಟಿಟಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಯಾರೋ ಇಲ್ಲಿ ಲೈಕ್ ಯಾರೋ ಇಲ್ಲಿ 95 ಪೈಸೆ ಬರ್ತಾಯಿಲ್ಲ, ಅದು ಹೇಗೆ ಎಕ್ಸಿಕ್ಯೂಟ್ ಆಯಿತು ಅಂತ. ಸೊ ಯಾರಾದರೂ ನಮ್ಮ ಥರನ ಒಂದಿಷ್ಟು ಜನ ಏನು ಮಾಡಿಬಿಟ್ಟಿರ್ತಾರೆ, ಸುಮ್ಮನೆ ಸಿಕ್ಕಲ್ಲೆಲ್ಲ ಮಾರ್ಕೆಟ್ ಆರ್ಡರ್ನ ಹೊಡಿತಾ ಇರ್ತೀವಿ. ಸೊ ಯಾರಾದರೂ ಮಾರ್ಕೆಟ್ ಆರ್ಡರ್ ಹೊಡೆದಿರ್ತಾರೆ ಬೈಯಲ್ಲಿ, ಸೊ ಅವ್ರಿಗೆ ಸಿಕ್ಕಿರುತ್ತೆ. ಅಥವಾ ನೋಡ್ಕೊಂಬಿಟ್ಟು 95 ಪೈಸೆಗೆ ಹಾಕಿರ್ತಾರೆ, ಇಲ್ಲಿ ನೋಡ್ಕೊಂಬಿಟ್ಟು ಈ ಪ್ರೈಸಿಗೆ ಹಾಕಿರ್ತಾರೆ, ಸಿಕ್ಕಿರುತ್ತೆ. ಸೊ ಹಾಗಾಗಿ ಟೋಟಲಾಗಿ ನಾವು ಇಲ್ಲಿ ಬುಕ್ ಮಾಡಿರೋ ಅಂಥದ್ದು 35,250 ರೂಪಾಯಿ. ಸೊ ಹೆವಿ ಕ್ವಾಂಟಿಟಿ ಇತ್ತು, 55 ಪೈಸೆಗೆ ಬೈ ಮಾಡಿದ್ದೆ ನಾನು 3 ಡೇಸ್ ಹಿಂದೆ. ಸೊ ಪ್ರಾಫಿಟ್ನ ಬುಕ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಸಿಂಪಲ್ ಲಾಜಿಕ್ ಏನಂದರೆ, ಇಟ್ಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಈಗ ಒಂದು IRFC ಅಂದರೆ ಈಗ ರೈಲ್ವೆಗೆ ಅಂತಲೂ ಒಂದಿಷ್ಟು ಬಜೆಟ್ ಅಲೋಕೇಟ್ ಮಾಡೋದ್ರಿಂದ ರ್ಯಾಂಡಮಾಗಿ ಸ್ಟಾಕ್ ಬೇಡ ಅಂದರೂ ಮೂವ್ ಆಗುತ್ತೆ. ಆ ರೀಸನಿಂದ ಬೈ ಮಾಡೋದಂಥದ್ದು. ಹಾಗಾಗಿ ಇದು ಆಗಿದೆ. ಸೊ ಯಾರು ಈ ಥರದ್ದು ದೊಡ್ಡ ರಿಸ್ಕ್ನ ತೊಗೊಳಕೋಬೇಡಿ. ಇಟ್ಸ್ ಕ್ಯಾಪಿಟಲ್ ವೈಪೌಟ್ ಆಗೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ ಫ್ರೆಂಡ್ಸ್, ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಮತ್ತೇನಾದರೂ ಒಂದು ಒಳ್ಳೆ ಕಂಟೆಂಟ್ನ ತೊಗೊಂಬರೋದಕ್ಕೆ ಪ್ರಯತ್ನ ಪಡ್ತೀನಿ.